ಹಾಂ, ಎಲ್ಲಿಂದ ಬಂದಿರಿ ಈಗ ತಾವು? ಸರ್ ನಾನು ಮಣ್ಣೇರಳಿಂದ ಬಂದಿದ್ದೀನಿ, ಕುಷ್ಟಗಿ ತಾಲೂಕು ಮಣ್ಣೇರಳಿಂದ. ಹಾಂ, ನನಗೆ ಯಾವುದಕ್ಕೆ ಬಂದಿದ್ರಿ? ಯಾವ್ದು ವರ್ಷಕ್ಕೆ ಬಂದಿದ್ರಿ? ಸರ್ ನನಗೆ ಪಿಸ್ತೂಲ ಸಮಸ್ಯೆ ಇತ್ತು. ಹಾಂ, ಒಂದು 10 ವರ್ಷದಿಂದ ಸುಮಾರು ಒಂದು 8 ಸರಿ ಆಪ್ರೇಷನ್ ಆಗಿತ್ತು. 8 ಸರಿ ಆಪ್ರೇಷನ್ ಹೌದು ಆಗಿದೆ? ಸರ್, ಅಬ್ಬಾವು. ಹಾಂ, 8 ಸರಿ ಆಪ್ರೇಷನ್ ಆಗಿತ್ತು. ಹ್ಞೂ, ಎಲ್ಲ ಕಡೆ ಹೋದ್ರು ಗ್ಯಾರಂಟಿ ಕೊಡಲ್ಲ, ಅದು ಕ್ಯೂರ್ ಆಗುತ್ತೋ ಇಲ್ಲ ಅಂತೇಳಿ ಇದೇ ಥರ ಎಲ್ಲ MD ಡಾಕ್ಟರ್ಸ್ ಹ್ಞೂ, ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಹಿಂಗೆ ಹೇಳ್ತಾ ಇದ್ರು ಸರ್. ಹ್ಞೂ, ಹ್ಞೂ. ಅದು ಆದಮೇಲೆ ನನ್ನ ಒಬ್ಬ ಫ್ರೆಂಡ್ ಇದ್ದರು, ಅವರು ಈಗ ನೀವು ಮೊದಲ ಈಗ ಎಲ್ಲೆಲ್ಲಿ ತೋರಿಸಿರಿ ಅಂದಾಜು? ಸರ್ ನಾನು ಇಲ್ಕಲ್ನಲ್ಲಿ 2 ಸರಿ ತೋರಿಸಿದ್ದೀನಿ ಸರ್. ಹಾಂ, ಆಮೇಲೆ ಬಾಗಲಕೋಟೆ ಕೆರೋಡಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ 2 ಸರಿ. ಹಾಂ, ಅದಾದಮೇಲೆ ಬೆಂಗಳೂರು ಸೆಂಟ್ ಜಾನ್ಸನ್ ಹಾಸ್ಪಿಟ್ಲಲ್ಲಿ 4 ಸರಿ ಆಪ್ರೇಷನ್ ಮಾಡಿದ್ದಾರೆ. ಅಲ್ಲೇ ಸೆಂಟ್ ಜಾನ್ ಹಾಸ್ಪಿಟ್ಲಲ್ಲಿ 4 ಸಲ? 4 ಸರಿ ಆಗಿದೆ. ಅಲ್ಲಿಯೂ ಕ್ಯೂರ್ ಆಗಲಿಲ್ಲ. ಹ್ಞೂ, ಹ್ಞೂ, ಕೊನೆಗೆ ನಿಮ್ಮ ಹತ್ರ ಬಂದೆ ಸರ್ ನಾನು. ಹ್ಞೂ, 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 ಹ್ಞೂ. ನಿಮ್ಮ ಹತ್ರ ಬಂದಮೇಲೆ ನನಗೆ ನಮ್ಮ ಹತ್ರ ಈಗ ನಿಮ್ಮ ಇದಕ್ಕೆ ಇದಕ್ಕೆ ಫಿಶರ್ ಸಲುವಾಗಿ ಎಷ್ಟು ತಿಂಗಳು ನಮ್ಮ ಹತ್ರ ಹೊಸ ತೊಗೊಂಡಿರಿ? ಸರ್ ನಾನು 6 ಮಂತ್ ಕಂಟಿನ್ಯೂ ತೊಗೊಂಡಿದ್ದೀನಿ ಸರ್. 6 ಮಂತ್ ಕಂಟಿನ್ಯೂ ತೊಗೊಂಡು ಈಗ ನಿಮ್ಗೆ ಆರಾಮಾಗಿದ್ದು ಎಷ್ಟು ತಿಂಗಳದಾಗ ಆರಾಮಾಯ್ತು? ಸರ್ ನನಗೆ ತಗೊಂಡು 1ನೇ ವೀಕಿಂದ ಸ್ಟಾರ್ಟ್ ಆಗಿ ಪ್ರತಿ ವಾರದಿಂದ ಇಂಪ್ರೂವ್ ಆಗ್ತಾ ಬಂತು. ಅದಾದಮೇಲೆ 3 ಮಂತ್ಸಿಗೆ ಕಂಪ್ಲೀಟ್ ಕ್ಯೂರ್ ಆಯಿತು. ನೀವು ಕೂಡ 3 ಮಂತ್ಸ್ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರಿ. ಹೌದು. ಅದಾದಮೇಲೆ ನನ್ನ ನಂಬಿಕೆ ಹೆಚ್ಚಾಗಿ ನಾನು ಇನ್ನೊಂದು 3 ಮಂತ್ಸ್ ಮಾಡಿಬಿಡೋಣ, ನನ್ನ ಲೈಫ್ ಟೈಮ್ ತಿರ್ಗಾ ಬರಬಾರ್ದು ಅಂತ ಉದ್ದೇಶದಿಂದ ಕಂಟಿನ್ಯೂ ಮಾಡಿ. ಹಾಂ, ಹಾಂ. ಅಂದರೆ ಈಗ ಆಪ್ರೇಷನ್ 8 ಸಲ ಆಪ್ರೇಷನ್ ಆದರೂ ಕೂಡ ನಿಮ್ಗೆ ಅದು ಒಟ್ಟ ಕ್ಯೂರ್ ಅನಿಸಲಿಲ್ಲ? ಕ್ಯೂರ್ ಆಗೇ ಇಲ್ಲ ಸರ್. ಒಂದು 15 ದಿವಸ 10 ದಿವಸ ಅಷ್ಟೇ, ಮತ್ತೆ ತಿರ್ಗಾ ಮತ್ತೆ ಹೆಂಗೆ ಅದರಿಂದ ತ್ರಾಸ ಏನಾಗ್ತದೆ ನಿಮಗೆ? ಸರ್ ಅದರಿಂದ ನನಗೆ ಕ್ಯೂ ಬರ್ತಿತ್ತು, ಯಾವಾಗಲೂ ಕ್ಯೂ ಬರ್ತಿತ್ತು. ಮೋಷನ್ ಹೋಗೋಕ್ಕೆ ತೊಂದರೆ ಆಗ್ತಿತ್ತು. ಆಮೇಲೆ ಅದರಿಂದ ನನಗೆ ನಿಂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ, ತ್ರಾಸ ಆಗ್ತಿತ್ತು. ಸೊಂಟ ನೋವು ಬರ್ತಿತ್ತು, ಕಾಲು ನೋವು ಬರ್ತಿತ್ತು, ಉರಿ ಆಗ್ತಿತ್ತು. ಆಮೇಲೆ ಸರಿಯಾಗಿ ನಿದ್ದೆ ಮಾಡ್ತಿದ್ದಿಲ್ಲ, ಅದರಿಂದ ಪ್ರಾಬ್ಲಮ್ ಇತ್ತು. ನಿಮ್ಮ ಹತ್ರ ಬಂದ ಮೇಲೆ ಆರಾಮಾಗಿ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಊಟ ನೀವೆಲ್ಲ ಬೆಂಗಳೂರಾಗ ಏನೋ ಡ್ಯೂಟಿ ಮಾಡ್ತಿದ್ರಿ ಅಂತ ಕೇಳಿದ್ ನಾನು. ಹೌದು ಸರ್, ನಾನು ಬೆಂಗಳೂರಲ್ಲಿ ಆರ್ಫನೈಜಲ್ಲಿ ಮ್ಯಾನೇಜರ್ ಇದ್ದೆ. ಈ ಒಂದು ಆರೋಗ್ಯ ಸಮಸ್ಯೆಯಿಂದನೇ ನಾನು ಕೆಲಸ ಬಿಟ್ಟು ಬಂದೆ. ಹೌದು ಸರ್. ಓಕೆ, ಓಕೆ. ಬಟ್ ಈಗ ನಮ್ಮ ಒಂದು ಚಿಕಿತ್ಸೆಯಿಂದ ನಿಮಗೆ ಏನು ಅನಿಸ್ತಾ ಇದೆ? ನಿಮ್ಮ ಚಿಕಿತ್ಸೆಯಿಂದ ತುಂಬ ನನಗೆ ಉಪಕಾರ ಆಗಿದೆ ಸರ್. ನಾನು ಈ ಒಂದು ಟ್ರೀಟ್ಮೆಂಟ್ ತಗೊಂಡಾಗಿಂದ ಹೆಲ್ದಿ ಆಗಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ. ಇದನ್ನು ನಾನು ನನ್ನಿಂದ ಮತ್ತೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು. ಈ ವೈದ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಸರ್, ವೈದ್ಯರು ಏನು ಅಂದರೆ ಒಳ್ಳೆ ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಯಾವುದೇ ರೀತಿ ಶಿಟ್ ಮಾಡ್ಕೊಳ್ಳಲ್ಲ. ಎಷ್ಟು ಸರಿ ಕೇಳಿದ್ರು ಅವರು, ಯಾವಾಗ ಕೇಳಿದ್ರು, ಫೋನ್ ಮಾಡಿದ್ರು ಸಹ ಅವ್ರ ಸಲಹೆ ಸೂಚನೆಗಳನ್ನು ತಿಳಿಸ್ತಾರೆ ಸರ್. ಧನ್ಯವಾದ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.